ಬೆಂಗಳೂರಿನಲ್ಲಿ ಗಣೇಶ ಹಬ್ಬದ ದಿನದಂದೇ ಗೃಹಿಣಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಏನಾಯಿತು ಅನ್ನೋದನ್ನು ಅವರ ಅಕ್ಕ ಇದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಜಗಳ ಅನ್ನೋದು ಯಾವಾಗಿಂದ ಶುರುವಾಯಿತು ಅಂತ ಹೇಳಿ? ಒಂದು 3-4 ಮಂತ್ಸಿಂದ ಜಗಳ ನಡೀತಾನೆ ಇದೆ. ಅವನು ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೋತೀನಿ, ನನಗೆ ದುಡ್ಡಿರೋಳು ಮತ್ತು ನನಗೇನು ಕೇಳ್ದೆ ಸುತ್ತಾಡ್ಕೊಂಡು ನನಗೆ ಈ ಥರ ಸಂಸಾರ ಎಲ್ಲ ಇಷ್ಟ ಇಲ್ಲ ಅಂತ, ನಂಗೆ ಬೇರೆ ಹೋಗ್ಬೇಕು, ನೀನು ಬೇಕಾಗಿಲ್ಲ, 2 ಮಗು ಆದಮೇಲೆ 2 ವರ್ಷದ ಮಗು ಆದಮೇಲೆ ಈ ಥರ ಆಡ್ತೀಯ, ಬೇಡ ಇರಬೇಕು ಅಂದರೆ ಎಷ್ಟು ಹೇಳಿದ್ರು ಅವಳಿಗೆ ಅವಳು ಧೈರ್ಯ ತೊಗೊಂಡು ಇರ್ತೀನಿ ಅಂದ್ರು ಮೆಂಟಲಿ ಡಿವೋರ್ಸ್ ಕೊಡು ಟಾರ್ಚರ್ ಕೊಟ್ಟು ಅವಳು ಹಾಕ್ದಿರ ಅವಳು ಸೂಸೈಡ್ ಮಾಡ್ಕೊಂಡು ಲೈವ್ ವಿಡಿಯೋ ಮಾಡಿ ಒಂದು ವಾಶ್ರೂಮ್ ಹೋಗ್ಬಿಟ್ಟು, ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಆ ಬೆಡ್ರೂಮ್ ಒಳಗಿರೋ ಬೆಡ್ರೂಮ್ ಲಾಕ್ ಆಗಿದೆ. ನಮ್ಮ ತಾಯಿ ಏನು ಅಂದ್ಕೊಂಡಿದ್ದೆ, ಹಾಲಲ್ಲಿ ಇದ್ದಾರೆ, ಮಗು ಊಟ ಮಾಡಿಸ್ಕೊಂಡು ನಮ್ಮ ತಂಗಿ ಮಗುಗೆ ಏನೋ ಮಾತಾಡ್ತಿದ್ದಾರೆ ಅಂತ. ಆದ್ರೆ ಅವನು ಅಲ್ಲಿ ಒಳಗಡೆ ಅವರಿಬ್ಬರು ಮಾತಾಡ್ತಿರ್ಲಿಲ್ಲ. ಅವಳು ವಾಶ್ರೂಮಲ್ಲಿ ಅವನು ಅಲ್ಲೇ ಬೆಡ್ ಮೇಲೆ ಕೂತ್ಕೊಂಡಿದ್ದಾನೆ, ಲೈವ್ ವಿಡಿಯೋ ಮಾಡಿದ್ದಾಳೆ. ಅವ್ನ ಮುಂದೆ ಪೆಟ್ರೋಲ್ ಸುಟ್ಕೊಂಡು ಸತ್ತೋಗಿದ್ದಾಳೆ. ಅದನ್ನ ನೋಡ್ಕೊಂಡು 10 ನಿಮಿಷ ಆದಮೇಲೆ ನಮ್ಮಮ್ಮ ಕಿರ್ಚಾಟ ಕೇಳುತ್ತಲ್ಲ, ಅವಾಗ ನಮ್ಮಮ್ಮ ಬಂದು ಏನು ಅಂತ, ಅವಾಗ ನಿಮ್ಮ ಮಗಳು ಅನಾಹುತ ಮಾಡ್ಕೊಂಡು ನೋಡಿ ಅಂತ ಹೇಳಿದ್ದಾನೆ. ಅವಾಗ ಕೂಡ ನಮ್ಮಮ್ಮ ಬಂದು ಸುತ್ತಿತ್ತು ಡೋರ್ ಹೊಡಿತಾ ಇದ್ದಾರೆ, ವಾಶ್ರೂಮ್ ಡೋರ್. ಅವ್ನು ಕುತ್ಕೊಂಡು ಬೆಡ್ ಮೇಲೆ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡಿದ್ದಾನೆ. ಅವ್ನು ಸಾಯ್ಲಿ ಅಂತಾನೆ ಬೇಕಂತ ಇದೆಲ್ಲ ಮಾಡಿದ್ದು. ಆಮೇಲೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 5 years ಆಯಿತು ಮದುವೆ ಆಗಿ. ಮದುವೆಗೆ ಹೊಸದ್ರಲ್ಲೇ ಅವ್ನು ಈ ಥರದ್ದು ಅವನೊಂದು ಗೊತ್ತಾಯಿತು. ಆದ್ರೆ ಬದಲಾಗ್ತೀನಿ ಅಂತೆಲ್ಲ ಮಾತು ಕೊಟ್ಟಿದ್ದ ಅವನು. ಆದರೆ ಬರ್ತಾ ವಿಪರೀತ ಆಗಿ ಹಿಂಗೆ ಮತ್ತು ಸೆಕ್ಷುವಲ್ ಆಗಿ ವಿಡಿಯೋ ನೋಡ್ಕೊಂಡು ಅದೇ ಥರ ನೀನು ನಡ್ಕೊ ಅನ್ನೋದು. ಅವಳು ಇದೆಲ್ಲ ಅಸಹ್ಯ ನಡ್ಕೊಳಕ್ಕಾಗಲ್ಲ ಅಂದರೆ ಇಲ್ಲ ಬೇರೆಯವ್ರ ಹತ್ರ ಹೋಗ್ತೀನಿ, ನೀನು ಬೇಡ, ಈ ಥರ ಸುಮಾರು ಕಿರುಕುಳ ಕೊಟ್ಟು ಮತ್ತು ದುಡ್ಡು ಬೇಕು ನನಗೆ, ನೀನು ದುಡ್ಡಿರೋ ನೀನೇನು ದುಡಿತೀಯ, ಮನೇಲಿ ಇರ್ತೀಯಲ್ಲ, ನಿನ್ನಿಂದ ಏನು ಆಗೋದಿಲ್ಲ, ನಂಗೆ ದುಡ್ಡಿರೋಳು ಬೇಕು, ನಂಗೆ ಈ ಥರ ತಿರ್ಗೋಳು ಎಲ್ಲ ಇರಬೇಕು ಅಂತೆಲ್ಲ ತುಂಬ ಟಾರ್ಚರ್ ಕೊಟ್ಟು. ಮೇಡಮ್, ಆತ ಏನು ಕೆಲಸ ಮಾಡ್ತಾ ಇದ್ದ? ಮತ್ತು ಮನೇಲಿ ಹಿಂದೆ ಜಗಳ ಆಗ್ತಿದ್ದೀನಿ ಏನಾದರೂ ಅವ್ರು ಹೇಳ್ಕೊಂಡಿದ್ರ ನಿಮ್ಮ ಹತ್ರ ಈ ಥರ ಆಗ್ತಾ ಇದೆ ಅಂತ? ಅವಾಗ ಸಣ್ಣ ಪುಟ್ಟದ್ದು ಹೇಳ್ತಿದ್ಲು. ಈ ನಡುವೆ ಈಗ ಒಂದು 6 ಮಂತ್ಸಿಂದ ತುಂಬ ಹೇಳ್ತಾ ಇದ್ಲು ಈ ಥರ. ಪೂರ್ತಿ ಈಗ ಇಷ್ಟು ದಿನ ಹೇಳಿಲ್ಲ ನಾನು, ಇವಾಗ ಹೇಳ್ತೀನಿ ಕೇಳಂತ ಪೂರ್ತಿ ಕೂರಿಸ್ಕೊಂಡು ಈ ಥರ ಈ ಥರ ಲಗಟಾಗಿ ಒಂದು ಕಂಪ್ನಿ ಜಾಬ್ ಏನಕ್ಕೆ ಹೋಗಿದ್ದೀನಿ ನಿಂಗೆ ಗೊತ್ತಾ ಅಂದರೆ, ಅಲ್ಲಿ ಸೆಕ್ಷುವಲ್ ಆಗಿ ಯಾರೋ ಒಂದು ಗೋವಾಗ ಏನೋ ಟ್ರಿಪ್ ಹೋಗಿದ್ದು, ಅಲ್ಲಿ ಹುಡುಗಿರನ್ನ ಹರಾಸ್ ಮಾಡಿ ಆ ಕಂಪ್ನಿಯವ್ರಿಗೆ ಹುಡುಗಿರೆಲ್ಲ ಸೇರಿ ಅವ್ನಿಗೆ ರಿಪೋರ್ಟ್ ಕೊಟ್ಟು ಅವ್ನ ಬಿಹೇವಿಯರ್ ಈ ಥರ ಇಶ್ಯೂಸ್ ಎಲ್ಲ ಇದೆ ಅಂತ ಅವರು ಬ್ಲ್ಯಾಕ್ ಲಿಸ್ಟ್ ಮಾಡಿ ಕಂಪ್ನಿಯ ಕಿತ್ತಾಕಿ ಯಾವ ಕಂಪ್ನಿ ಮತ್ತೊಂದು ಕಂಪ್ನಿ ಸಿಗಲೇಬಾರ್ದು ಅಂತ ಮಾಡಿದ್ದಾರೆ. ಸೊ ಅಷ್ಟು ಅವನು ಬ್ಯಾಡ್ ಕ್ಯಾರೆಕ್ಟರ್ ಅವನು. ನನ್ನ ತಂಗಿಗೂ ಕೊನೆಗೂ ಅವನು ಡಿವೋರ್ಸ್ ಬೇಕು ಅಂತ ಮಾತಲ್ಲಿ ಚುಚ್ಚಿ ಅವಳು ಡಿವೋರ್ಸ್ ಕೊಡಲ್ಲ ಅಂತ ಅಂದಿದ್ದಕ್ಕೆ ಹಿಂಗೆ ಟಾರ್ಚರ್ ಕೊಟ್ಟು ಅವಳೇ ಸತ್ತೋಗೋ ಪರಿಸ್ಥಿತಿ ತಂದ್ಬಿಟ್ಟು ಅವಳು ಸತ್ತೋಗಿದ್ದಾಳೆ ಇವಾಗ. ಈಗ ಮೇಡಮ್, ನಿಮ್ಮ ತಂಗಿ ಮನೆಗೆ ಬರ್ತೀನಿ ಆಗ್ತಾ ಇಲ್ಲ ಆ ಥರ ಏನಾದರೂ ಹೇಳೋದು, ಅಥವಾ ನೀವೇನಾದರೂ ಆ ಥರ ಹಿಂಸೆ ಕೊಟ್ಟರೆ ಬೇಡ ಬಂದುಬಿಡು ಆ ಥರ ಏನೋ? ನನಗೆ ಅವತ್ತು ಮಧ್ಯಾಹ್ನ ಕೂಡ 1 ಗಂಟೆಲ್ಲ ಹೇಳೋದು, ಆಯಿತು ನನ್ನ ಮಗು ನೋಡ್ಕೊಂಡು ಬದುಕ್ಬಿಡ್ತೀನಿ, ನಿನ್ನ ಜೊತೆ ಬಂದುಬಿಡ್ತೀನಿ, ನೀನು ನೋಡ್ಕೋ, ಆಯ್ತು ನನ್ನ ಜೊತೆ ಬಂದುಬಿಡು. ಅದಕ್ಕೂ ಮುಂಚೆ ಸುಮಾರು ಸತಿ ಹೇಳಿದ್ದು ನಾನು ಬಂದ್ಬಿಡಮ್ಮ, ಆಯ್ತು ಇದ್ಬಿಡ್ತೀನಿ, ನಿನ್ನ ಜೊತೆನೇ ಇದ್ಬಿಡ್ತೀನಿ, ಅವ್ನು ಏನಾರ ಇಲ್ಲಿ ಅಂತೆಲ್ಲ ಅಂದಿದ್ಲು. ಅಷ್ಟೆಲ್ಲ ಅಂದ್ರೂ ಬಟ್ ಅವ್ಳು ಡಿವೋರ್ಸ್ ಕೊಡೋದಿಲ್ಲ, ಮುಂದಕ್ಕೆ ಅಪ್ಪ ಅಂತ ಹೇಳಿಸ್ಕೊಳಕ್ಕೆ ಇರೋದಿಲ್ಲ. ಅವನು ಏನಂದರೆ ಎಲ್ಲ ಎಸ್ಕೇಪ್ ಆಗ್ಬಿಡ್ತೀನಿ, ನೀನು ಹಿಂಗೆ ಇದ್ರು, ನೀನು ಡಿವೋರ್ಸ್ ಕೊಟ್ಟೆ ನಾನು ಹೊಟ್ಟೋಗ್ಬಿಡ್ತೀನಿ ಈಗೆಲ್ಲ ಮಾತಾಡ್ತಾನೆ ಇದ್ನಲ್ಲ. ಡಿವೋರ್ಸ್ ಕೊಟ್ಟು ಇನ್ನೇನಾಗುತ್ತೆ, ಇನ್ನೂ ಕೈ ಸಿಗೋದಿಲ್ಲ, ಮಗುಗೆ ಅಪ್ಪ ಇಲ್ದಾರಂಗೆ ಆಗುತ್ತೆ ಅಂತ ನಮ್ಮ ಜೊತೆನೇ ಇಟ್ಕೊಂಡು ಅವ್ನಿಗೂ ಡಿವೋರ್ಸ್ ಕೊಡದೆ ಬದುಕ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಇಷ್ಟೆಲ್ಲ ಧೈರ್ಯ ತೊಗೊಂಡು ಹುಡುಗಿ ಅವ್ನು ಇನ್ಯಾವ ರೇಂಜಿಗೆ ಅವ್ನು ಮಾತು ಆಡಿದ್ದೆ ನನಗೆ ಗೊತ್ತಿಲ್ಲ. ಅದಕ್ಕೆ ಅವಳು ಸಂಜೆ 7 ಗಂಟೆಗೆ ಆ ಥರ ಮಾಡ್ಕೊಂಡಿದ್ದಾಳೆ. ಮೇಡಮ್, ಮನೇಲಿ ಯಾರೆಲ್ಲ ಇರ್ತಾ ಇದ್ರು? ಅಕ್ಕಪಕ್ಕದವ್ರು ಏನಾದರೂ ಹೇಳ್ತಾ ಇದ್ದಾರೆ? ಹಿಂಗೆ ಅಕ್ಕಪಕ್ಕದವರೆಲ್ಲ ಬಂದು ಅವರೇ ನಮ್ಮ ತಾಯಿ ಜೊತೆ ಹೆಲ್ಪ್ ಮಾಡಿದ್ದು ಬಾಗಿಲಲ್ಲಿ ಹೊಡೆಯೋದಕ್ಕೆ. ಅವನು ಅವಾಗ ಕೂಡ ಬಂದಿಲ್ಲ. ಅವ್ರು ತೊಗೊಂಡು ಆ್ಯಂಬುಲೆನ್ಸ್ ತೊಗೊಂಡ್ಬರ್ಬೇಕಾದ್ರೆ ಕೂಡ ಅವ್ನು ಬಂದಿಲ್ಲ. ಈಗ ಅವರು ಡೌರಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ರು ಅಂತ, ಆ ಟೈಮಲ್ಲಿ ಏನಾದರೂ ಕೊಟ್ಟಿದ್ರ ನೀವು ಹೆಂಗೆ ಅಂತ? ಅವ್ನು ದುಡ್ಡು ಕೇಳ್ತಾನೆ ಇದ್ದ. ಅದೇ ಹೇಳಿಲ್ವ, ದುಡ್ಡು ಬೇಕಂತೆ. ಅವ್ರು ಸುತ್ತಾಡ್ಕೊಂಡಿರೋ ಹುಡುಗಿ ಬೇಕಷ್ಟೇ ಅವಳಿಗೆ. ಅವ್ನ ಸಂಸಾರ ಹೆಣ್ಮಗು ಅದೆಲ್ಲ ಇಲ್ಲ. ಅವನು ಗಂಡಸ್ ನಾನು 100 ಜನ ಬಂದೋಗ್ತೀನಿ, ನನಗೇನಿದೆ ಅಂತ. ದರ್ಶನ್ ಎಲ್ಲ ಎಂಥವರೆಲ್ಲ ಸವಾಸ ಮಾಡ್ಕೊಂಡು ಚೆನ್ನಾಗಿದೆ, ಮತ್ತು ನಾನು ಯಾಕೆ ಮಾಡ್ಬೋದು, ನನ್ನ ಯಾರು ಕೇಳ್ಬೋದು, ಯಾರು ಏನು ಮಾಡ್ಕೊಳಕ್ಕೆ ಸಾಧ್ಯ ಅನ್ನೋ ಇದೆ ಅವ್ರಿಗೆ. ಮೇಡಮ್, ಈಗ ನಿಮ್ಮ ತಂಗಿಗೆ ಹೀಗಾಗಿದೆ, ಸೊ ಬೇರೆಯವ್ರ ಜೊತೆನೂ ಅವ್ರ ಕಾಂಟ್ಯಾಕ್ಟ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ಏನು ಹೇಳ್ತೀರಾ ಅವ್ರಿಗೆ? ಹೌದು, ಕಾಂಟ್ಯಾಕ್ಟ್ಸ್ ಇದೆ ತುಂಬ. ಮೊಬೈಲ್ ತೊಗೊಂಡು ನೋಡಿದ್ರೆ ಸಾಕು, ಸುಮಾರು ಕಾಂಟ್ಯಾಕ್ಟ್ ಇದೆ. ಮತ್ತು ಹುಡುಗಿ ಅವಳು ಪಕ್ಕದಲ್ಲೇ ಕುತ್ಕೊಂಡು ಇನ್ನೊಬ್ಬರಿಗೆ ಸೆಕ್ಷುವಲ್ ಆಗಿ ಮಾತಾಡ್ತಾ ಇದ್ರೆ, ಇನ್ನೊಬ್ರು ಹುಡುಗಿ ಜೊತೆ ಆಗಲಿ ಎಲ್ಲ ಈ ಥರ ಗೈಡ್ ಮಾಡ್ತಿದ್ರೆ ಹೆಂಗಿರುತ್ತೆ ಕಟ್ಕೊಂಡವಳಿಗೆ. ಸುಮಾರು ಹುಡುಗಿ ಸವಾಸ ಇದೆ ಅವನಿಗೆ. ಮತ್ತು ಕಾಲ್ಗರ್ಸ್ಗಳು ಕರ್ಸ್ಕೊಂಡಿದ್ದಾನೆ ಅವ್ನು ಲಾಸ್ಟಲ್ಲಿ, ಅದು ಕೂಡ ಹೇಳಿದ್ದಾನೆ, ಪೊಲೀಸ್ ಸ್ಟೇಷನಲ್ಲೆಲ್ಲ ಹೇಳಿದ್ದಾನೆ.
ಅವ್ನು ತುಂಬ ಇದಿದೆ, ಅವ್ನು ಸರಿ ಇಲ್ಲ ಅವನು. ಮೇಡಮ್ ಈಗ ಇಷ್ಟೆಲ್ಲ ಗಲಾಟೆ ಆದಮೇಲೆ ನೀವು ಒಂದು ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ವ ಸ್ಟೇಷನಲ್ಲಿ ಹಿಂದೆ ಅಂತ ಹೇಳಿ? ಇಲ್ಲ, ಅವಳೇನಂದ್ರೆ ಜಗಳ ಆಗ್ತಿತ್ತಲ್ಲ, ಒಂದು 4-5 ಇಯರ್ಸಿಂದನೂ ಆಗ್ತಿದೆ ಅಂತಲೇ ಅರ್ಥ. ಬಿಗಿನಿಂಗಿಂದ ಶುರುವಾಗಿ ಅದು ಬರ್ತಾ ಬರ್ತಾ ದೊಡ್ಡದಾಗ್ತಾ ಇತ್ತು. ಅವಳೇನು ಅಂದ್ಕೊಂಡ್ಲು ಸರಿ ಹೋಗುತ್ತೆ ಏನೋ ನಾವು ಡಿವೋರ್ಸ್ ಎಲ್ಲ ಕೊಡಲ್ಲ, ಸರಿ ಹೋಗುತ್ತೆ ಮತ್ತು ಇರೋಣ ಹಿಂಗೆಲ್ಲ ಅಂದವರು. ಮತ್ತು ಇವಾಗ ಈ ಥರ ಪೀಡಿಸ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಕೇಳಿದ್ವಿ ಕಂಪ್ಲೇಂಟ್ ಕೊಡೋಣ ಅಂತ, ಬೇಡ ನಾನು ಸರಿ ಮಾಡ್ಕೊತಾನೆ, ಜೀವನ ಸರಿ ಹೋಗಬೇಕು, ಮಗುಗೆ ಅಪ್ಪ ಇಲ್ದಾರೆ ಎಲ್ಲ ನನಗೆ ಪಬ್ಲಿಕ್ ಆಗೋದು ಇಷ್ಟ ಇಲ್ಲ ಅಂತೆಲ್ಲ ಹೇಳಿ ಅವಳು ಮಾನ ಮರದಲ್ಲಿ ಹಂಜಿ ಸರಿ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಲು. ಆ ಪ್ರಯತ್ನ ಅವಳಿಗೆ ಫಲ ಸಿಗಲಿಲ್ಲ. ಅವನು ಬಿಡಲಿಲ್ಲ. ಅವ್ನು ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಮದುವೆ ಮಾಡಿಕೊಡೋ ಟೈಮಲ್ಲಿ ಹೇಗಿತ್ತು ಪರಿಸ್ಥಿತಿ? ಅವ್ರು ಕೇಳಿದ್ದನ್ನೆಲ್ಲ ಕೊಟ್ರ ಹೆಂಗೆ ಅಂತ? ಆ ಟೈಮ್ ಕೊಟ್ವಿ, ಅವ್ರು ಕೇಳಿದೆಲ್ಲ ಕೊಟ್ವಿ. ಇದೇ ಚೌಟ್ರಿ ಮಾಡ್ಕೋಬೇಕು ಅದೇ ಎಲ್ಲ ಹೇಳಿದ್ರು. ನಮ್ಮ ಅಪ್ಪಂಗೆ ಶಕ್ತಿ ಇಲ್ಲ ಅಂದರು, ಅವನೇ ಸಾಲ ಕೊಟ್ಟು ಮತ್ತು ಅವನಿಗೆ ತೀರ್ಸಿದ್ದಾರೆ ನಮ್ಮ ತಂದೆ ಆ ಥರ. ಸೊ ಅವನು ಆ ರೇಂಜ್ ಮನಿ ಮೈಂಡೆಡ್, ಅದು ಡಬಲ್ ಅಷ್ಟು ಅಮೌಂಟ್ ಇಸ್ಕೊಂಡಿದ್ದಾನೆ ಅವನು. ಮೇಡಮ್ ಈಗ ಮುಂದೆ ಏನು ಅಂತ ಹೇಳಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸೊ ಯಾವ ಥರ ಇರುತ್ತೆ ಅಂತ? ನಾವು ನ್ಯಾಯ ಸಿಗಲೇಬೇಕು, ನನ್ನ ತಂಗಿ ಸಾವಿಗೆ ನಂಗೆ ನ್ಯಾಯ ಸಿಗಲೇಬೇಕು, ನಾವು ಹೋರಾಡ್ತೀವಿ. ಇದಿಷ್ಟು ಮೃತರ ತಂಗಿ ಅನುಷಾ ಅವರ ಮಾತು. ಅಂದರೆ ನಮ್ಮ ತಂಗಿಗೆ ನ್ಯಾಯ ಸಿಗಬೇಕು, ಅಲ್ಲಿವರೆಗೂ ನಾವು ಹೋರಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.